ನಮಸ್ತೆ ಗೆಳೆಯರೆ. ಕ್ರೂಡ್ ಆಯಿಲ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಈ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮಲ್ಲಿ ಹಲವರು ಕ್ರೂಡ್ ಆಯಿಲ್ ಅಂದ್ರೆ ಇದೊಂದು ಬಗೆಯ ತೈಲವಷ್ಟೇ ಅನ್ಕೊಳ್ತೀವಿ. ಆದರೆ ಪ್ರತಿದಿನ ನಾವು ಬಳಸುವಂತಹ ಅತಿ ಮುಖ್ಯವಾದ ವಸ್ತುಗಳಾದ ಪೆಟ್ರೋಲ್, ಡೀಸೆಲ್, ಎಣ್ಣೆ, ಕೆರೋಸಿನ್, ಗ್ಯಾಸ್ ಆಯಿಲ್, ಸೋಪು, ಶಾಂಪೂ, ಬ್ರಷ್ ಹೀಗೆ 1800ಕ್ಕೂ ಅಧಿಕ ಪ್ರಾಡಕ್ಟ್ ಗಳನ್ನ ಈ ಕ್ರೂಡ್ ಆಯಿಲ್ ಮೂಲಕವೇ ತಯಾರಿಸಲಾಗುತ್ತೆ. ಇಂತಹ ಕ್ರೂಡ್ ಆಯಿಲ್ ಹೇಗೆ ತಯಾರಿಸ್ತಾರೆ ಅಂತ ಗೊತ್ತಾ? ಅದರ ಬಗೆಗಿನ ಮಾಹಿತಿ ಇಲ್ಲಿದೆ ನೋಡಿ. ಲಕ್ಷಾಂತರ ವರ್ಷಗಳ ಹಿಂದೆ ಸತ್ತು ಹೋದಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಅವಶೇಷಗಳು ಭೂಮಿಯ ಕೆಳಗೆ ಕೆಸರು ಮತ್ತು ಕಲ್ಲುಗಳ ಮಧ್ಯೆ ಹೂತು ಹೋಗಿರುತ್ತೆ. ಭೂಮಿಯ ಉಷ್ಣತೆ ಹಾಗೆ ಒತ್ತಡದಿಂದ ಆ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಕೆಮಿಕಲ್ ರಿಯಾಕ್ಷನ್ ಏರ್ಪಟ್ಟು ಲಕ್ಷಾಂತರ ವರ್ಷಗಳು ಕಳೆದ ನಂತರ ಕಪ್ಪು ದ್ರವವಾಗಿ ಮಾರ್ಪಡುತ್ತೆ. ಈ ಕಪ್ಪು ದ್ರವವನ್ನೇ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ ಅಂತ ಹೇಳ್ತೀವಿ. ಇಂತಹ ಸಸ್ಯಗಳು ಮತ್ತೆ ಪ್ರಾಣಿಗಳ ಅವಶೇಷ ಕ್ರೂಡ್ ಆಯಿಲ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ 20 ಲಕ್ಷ ವರ್ಷಗಳು ಬೇಕು ಅಂತ ಹೇಳ್ತಾರೆ. ಹೀಗೆ ಸಿಗುವಂತಹ ಕ್ರೂಡ್ ಆಯಿಲ್ ಅನ್ನು ಭೂಮಿಯಿಂದ ತೆಗೆದು ರಿಫೈನಿಂಗ್ ಪ್ರೋಸೆಸ್ ಅನ್ನು ಮಾಡ್ತಾರೆ. ಈ ಪ್ರೋಸೆಸ್ ನಲ್ಲಿ ಕ್ರೂಡ್ ಆಯಿಲ್ ಶುದ್ಧೀಕರಿಸಲ್ಪಟ್ಟು ಒಂದು ಪೈಪ್ ಅಥವಾ ಕೊಳವೆಯ ಮೂಲಕ ಹೀಟ್ ಮಾಡಲಾಗುತ್ತೆ. ಇದರಿಂದ ಕ್ರೂಡ್ ಆಯಿಲ್ ಆವಿಯಾಗುತ್ತೆ. ಹೀಟ್ ಆಗುವಂತಹ ಟೆಂಪರೇಚರ್ ಬದಲಾದ ಹಾಗೆ ನಮ್ಗೆ ಒಂದೊಂದು ಬಗೆಯ ಕೆಮಿಕಲ್ ಸಿಗುತ್ತೆ. ಹೀಗೆ ವಾಹನಕ್ಕೆ ಬಳಸುವ ಪೆಟ್ರೋಲ್ ಮತ್ತು ಅಡುಗೆಗೆ ಬಳಸುವ ಎಣ್ಣೆಯಿಂದ ಹಿಡಿದು ರಸ್ತೆಗೆ ಬಳಸುವ ಡಾಂಬರಿನವರೆಗೂ ಈ ಕ್ರೂಡ್ ಆಯಿಲ್ ನ ಮೂಲಕವೇ ತಯಾರಾಗುವುದು. ಹೀಗೆ ಅನೇಕ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.